ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕೋರುವವರು ಆರ್. ಅಮರನಾಥ್ರವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ವೆಂಕಟಗಿರಿಕೋಟೆ. ನಾಡಿನ ಸಮಸ್ತ ನಾಗರಿಕರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುವವರು ತಾಜುನ್ನಿಸಾ ಮಹಬೂಬ್ ಪಾಷರವರು, ಪುರಸಭೆ ಉಪಾಧ್ಯಕ್ಷರು ಹಾಗೂ ಮಹಬೂಬ್ ಪಾಷರವರು, ಜೆಡಿಎಸ್ ಮುಖಂಡರು, ವಿಜಯಪುರ ದೇವನಹಳ್ಳಿ ತಾಲೂಕು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಗಡ್ಡದನಾಯಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಫೆಬ್ರವರಿ 4ರಂದು ನಡೆದಿದ್ದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಕಾಂಗ್ರೆಸ್ ಬೆಂಬಲಿತ 10 ಸದಸ್ಯರು ಚುನಾಯಿತರಾಗಿದ್ದಾರೆ. ಚುನಾವಣೆ ನಡೆದ ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಷೇರುಗಳು ವ್ಯತ್ಯಾಸವಾಗಿದ್ದು, ಫಲಿತಾಂಶಕ್ಕೆ ತಡೆ ನೀಡಬೇಕು ಎಂದು ಹೈಕೋರ್ಟ್ನಲ್ಲಿ 3 ಪಿಟಿಷನ್ಗಳನ್ನು ಸಲ್ಲಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಫಲಿತಾಂಶ ಪ್ರಕಟಿಸದಂತೆ ಹೈಕೋರ್ಟ್ನಿಂದ ಆದೇಶ ನೀಡಿದ್ದ ಹಿನ್ನೆಲೆಯಲ್ಲಿ ಫಲಿತಾಂಶ ಪ್ರಕಟಿಸಿರಲಿಲ್ಲ. ಮತ ಎಣಿಕೆ ಪ್ರಕ್ರಿಯೆ ನಡೆಸಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವಂತೆ ಹೈಕೋರ್ಟ್ನಿಂದ ಆದೇಶ ಬಂದಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಶಿವಕುಮಾರ್ ಅವರು ಶನಿವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದರು. ಮತ ಎಣಿಕೆ ಪ್ರಕ್ರಿಯೆ ನಡೆಸಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವಂತೆ ಹೈಕೋರ್ಟ್ನಿಂದ ಆದೇಶ ಬಂದಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಶಿವಕುಮಾರ್ ಅವರು ಶನಿವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದರು. ಸಾಮಾನ್ಯ ಕ್ಷೇತ್ರಗಳಿಗೆ ನಿರ್ದೇಶಕರಾಗಿ ಮಂಜುನಾಥ ಜಿಪಿ, ಕಾಂತಕುಮಾರ್, ಜಿಎನ್ ನಾರಾಯಣಸ್ವಾಮಿ ಸಿ, ರಾಮಚಂದ್ರಪ್ಪ ಎನ್, ನಾಗರಾಜ ಬಿ, ವೆಂಕಟೇಶಪ್ಪ ಎನ್ ಇವರು ಆಯ್ಕೆಯಾಗಿದ್ದರೆ, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ದಾಸಪ್ಪ, ಹಿಂದುಳಿದ ವರ್ಗಗಳ ಬಿ ಮೀಸಲು ಕ್ಷೇತ್ರಕ್ಕೆ ಮಂಜುನಾಥ್ ಎಸ್, ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಅಶ್ವಿನಿ ಎಸ್ ಎನ್ ಗೀತಾ ಅವರು ಚುನಾಯಿತರಾಗಿದ್ದಾರೆ. ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಗಳು ಖಾಲಿಯಾಗಿವೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರಾಮಚಂದ್ರಪ್ಪ ಅವರ ಶ್ರಮದಿಂದಾಗಿ ಗಡ್ಡದನಾಯಕನಹಳ್ಳಿ ಡೇರಿಯು ಇಂದು ಉತ್ತಮ ಮಟ್ಟಕ್ಕೆ ಹೇರಲು ಅವಕಾಶವಾಗಿದೆ ಎಂದು ಸ್ಥಳೀಯರು ನೆನಪಿಸಿಕೊಂಡರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ರಾಜಣ್ಣ ಮಾತನಾಡಿ, ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರಾಮಚಂದ್ರಪ್ಪ ಅವರು ನೂತನ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಶ್ರಮಿಸಿ ಗ್ರಾಮದಲ್ಲಿ ಡೇರಿ ಉಳಿಯುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿನ ಜನರ ಜೀವನದ ಆರ್ಥಿಕ ಮಟ್ಟ ಸುಧಾರಣೆಯಲ್ಲಿ ಹೈನುಗಾರಿಕೆ ಉದ್ಯಮವು ಗಣನೀಯವಾದ ಪಾತ್ರ ವಹಿಸುತ್ತಿದ್ದು, ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರ ಜೊತೆಗೆ ಸಂಘಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಕೆಲಸ ಮಾಡಬೇಕು ಎಂದರು. ಮುಖ್ಯ ಕಾರ್ಯನಿರ್ವಾಹಕ ಮನೋಜ್ ಜಿಎನ್, ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್, ದುರ್ಗಾ ಪರಮೇಶ್ವರಿ ದೇವಾಲಯದ ಧರ್ಮಾಧಿಕಾರಿ ನಾಗರಾಜಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಯಲುವಹಳ್ಳಿ ನಟರಾಜ್, ವಿಜಯಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ವೀರೇಗೌಡ, ಗೊಡ್ಲುಮುದ್ದೇನಹಳ್ಳಿ ಎಸ್ ಶಿವಾನಂದ, ಮಂಡಿಬೆಲೆ ದೇವರಾಜಪ್ಪ, ಆರ್ ಗಂಗಾಧರ್, ಕೆಂಪಣ್ಣ, ಯುವ ಮುಖಂಡ ಪ್ರತಾಪ್, ವಿಜಯ್ ಕುಮಾರ್, ಸಂಪತ್, ವಿನೋದ್ ಕುಮಾರ್, ಜಿವಿಕೆ, ಗಣೇಶ್ ಮುಂತಾದವರು ಹಾಜರಿದ್ದರು. ಎನ್ ಮುನಿನಾರಾಯಣ, ಎಸ್ಪಿಎನ್ ನ್ಯೂಸ್, ವಿಜಯಪುರ. ಮಂಡಳಿ ಚುನಾವಣೆ 4/2/2025 ಜರುಗಿ ಮತ ಎಣಿಕೆಗೆ ಉಚ್ಚ ನ್ಯಾಯಾಲಯದ ಆದೇಶ ತಡೆ ಇದ್ದು, ಈಗ ಉಚ್ಚ ನ್ಯಾಯಾಲಯ ಮತ ಎಣಿಕೆ ಮಾಡಿ ಫಲಿತಾಂಶ ಘೋಷಣೆ ಮಾಡಲು ನಿರ್ದೇಶಿಸಿದ ಹಿನ್ನೆಲೆಯಲ್ಲಿ ಈ ದಿನ ಮತ ಎಣಿಕೆ ಕೈಗೊಂಡಿದ್ದು, ಮತ ಎಣಿಕೆ ನಂತರ ಈಗ ಅತಿ ಹೆಚ್ಚಿನ ಮತಗಳು ಗಳಿಸುವ ಮೂಲಕ ಶಿವಕುಮಾರ್ ರಿಟರ್ನಿಂಗ್ ಅಧಿಕಾರಿಯಾದ ನಾನು 1900 ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14ರಲ್ಲಿನ ಉಪಬಂಧಾನುಸಾರ ಹಾಲು ಉತ್ಪಾದಕರ ಸಂಘ ಚುನಾವಣೆ ನಡೆದ ಮೇಲೆ ಕೋರ್ಟ್ ಮೆಟ್ಟಿಲೇರಿದ ಮೇಲೆ ಕೋರ್ಟಿನ ಒಂದು ಆದೇಶದ ಮೇಲೆ ಇವತ್ತು ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ 10 ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಪರವಾಗಿದ್ದಂಥವರು ಕೂಡ ಆರಿಸಿ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಹಿಂದಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಕೂಡ ನಾವು ನೆನಪು ಮಾಡ್ತೀವಿ. ದಿವಂಗತ ರಾಮಚಂದ್ರಪ್ಪ ಅವರ ಮತ್ತು ನಾಗರಾಜಣ್ಣವರು ಇಲ್ಲಿನ ಗ್ರಾಮದ ಎಲ್ಲ ಪ್ರಮುಖರು ಭಾಳ ಜವಾಬ್ದಾರಿಯನ್ನು ತಗೊಂಡು ಈ ಸಲ ಏನೇ ಮಾಡಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಕಡೆ ಆಗಬೇಕು, ಕಾಂಗ್ರೆಸ್ ಪರವಾಗಿ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ವಿನೋದ್ ಇರ್ಬೋದು, ವೆಂಕಟೇಶಪ್ಪ ಇರ್ಬೋದು, ಗುಂಡ್ರಾಜ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಮಂಜಣ್ಣ ಇರ್ಬೋದು,
ಇದೆಲ್ಲ ಕೂಡ ಎಲ್ಲ ಪ್ರಮುಖ ಮುಖಂಡರುಗಳು, ಅದರಲ್ಲಿ ಕೂಡ ನಮ್ಮ ದೇವರಾಜಪ್ಪರು, ನಾರಾಯಣ ಸ್ವಾಮಿ, ನಟರಾಜು, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಅಕ್ಕನ ಮಗನಾದ ನಾರಾಯಣ ಸ್ವಾಮಿ, ಇವರು ಕೂಡ ಎಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಮುದ್ದೇನಹಳ್ಳಿಯ ಶಿವಣ್ಣ ನವರಾಜು ಶಿವಣ್ಣವರು ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಭಾಳ ಸಂತೋಷ ಆಗಿದೆ. ಕಾರಣ ಏನಂತಂದರೆ ಚುನಾವಣೆ ನಡೆದಂಥ ಹಿಂದೆಯಿಂದಲೂ ಕೂಡ ನಮ್ಮವರೇ ಇದ್ದಂಥ ಸಂದರ್ಭದಲ್ಲಿ ಅನೇಕ ಕಾಮಗಾರಿಗಳನ್ನು ಈ ಕಾಂಕ್ರೀಟ್ ಕೆಲಸ ಇರ್ಬೋದು, ಡೈರಿ ವಿಚಾರದಲ್ಲಿ ಇರ್ಬೋದು, ಹಾಸ್ಪಿಟ್ಲ್ ವಿಚಾರದಲ್ಲಿ, ವೆಟ್ರಿನರಿ ಹಾಸ್ಪಿಟ್ಲ್ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಸೇರಿದ ಹೋದರೂ ಕೂಡ ಈ ಗ್ರಾಮ ನನ್ನ ಚಂದ್ರಾಪಟ್ಟಣ ಸೇರಿದ್ರು ಕೂಡ ಇಲ್ಲಿ ಆಗಲೇಬೇಕನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ರಾಮಚಂದ್ರಪ್ಪನವರು, ನಾಗರಾಜಣ್ಣು ಇವರೆಲ್ಲ ಕೂಡ ನನ್ನ ಮೇಲೆ ಒತ್ತಡ ತಂದಂಥ ಸಂದರ್ಭ